ಇನ್ನು ಎಚ್.ಕೆ. ಪಾಟೀಲ್ ಕೂಡ ಈ ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ, ಮಾತನಾಡಿದ್ದಾರೆ. ಅನಿವಾರ್ಯವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂತ ಸಂದರ್ಭ ಕ್ರಿಯೇಟ್ ಆಗಿದೆ ಅಂತ ಮಾತನಾಡಿದ್ದಾರೆ. ನಮ್ಮ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂತ ನಾಳೆ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೇವೆ ಅಂತ ಟಿವಿ9ಗೆ ಸಚಿವ ಎಚ್.ಕೆ. ಪಾಟೀಲ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿ ಅನ್ಯಾಯ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ದೇವೆ ಅಷ್ಟೇ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರೆ ಅದು ಭಿಕ್ಷೆನಾ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ. ನಾವು ಈ ರೀತಿ ಪ್ರತಿಭಟನೆ ಮಾಡೋದ್ರಲ್ಲಿ ತಪ್ಪೇನು? ನಮ್ಮ ಪಾಲನ್ನ ನಾವು ಕೇಳ್ತಾ ಇದ್ದೇವೆ, ಒತ್ತಡ ಹಾಕ್ಬಿಟ್ರೆ ಅದು ಭಿಕ್ಷೆ ಆಗುತ್ತಾ ಅಂತ ಎಚ್.ಕೆ. ಪಾಟೀಲ್ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರ ಸಾಕಷ್ಟು ಬಾರಿ ನಾವು ಪರಿಹಾರವನ್ನ ಕೇಳಿದ್ದೀವಿ ಕೇಂದ್ರದ ಬಳಿ, ಆದ್ರೆ ಕೇಂದ್ರ ಸರ್ಕಾರ ನ್ಯಾಯವನ್ನ ಒದಗಿಸಿಲ್ಲ, ನ್ಯಾಯ ಒದಗಿಸೋದ್ರಲ್ಲಿ ಇದು ವಿಫಲವಾಗಿದೆ. ಹೀಗಂತ ನವದೆಹಲಿಯಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಈ ವಿಚಾರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಇದೇ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಹರೀಶ್ ಎಚ್.ಕೆ. ಪಾಟೀಲ್ರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳು. ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ದೆಹಲಿಯಲ್ಲಿ ಬಂದು ಪ್ರತಿಭಟನೆ ಮಾಡ್ತಿರುವಂತಹದ್ದು. ನಾಳೆ ದೆಹಲಿಯಲ್ಲಿ ರಾಜ್ಯದ ಸಿಎಂ, ಡಿ.ಸಿ.ಎಂ ಸೇರಿದಂತೆ ಸಚಿವರು, ಶಾಸಕರುಗಳಿಗೊಂದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಈಗ ಪ್ರತಿಭಟನೆ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಎಚ್.ಕೆ. ಪಾಟೀಲ್ ಅವರು. ಸಚಿವರೇ, ಈ ಥರದೊಂದು ಅನಿವಾರ್ಯತೆ ಯಾಕೆ ಸೃಷ್ಟಿ ಆಯಿತು ಅಂತ? ನೋಡಿ, ನಮ್ಮ ಕರ್ನಾಟಕ ಅತ್ಯಂತ ಕೆಟ್ಟ ಬರ ಎದುರಿಸ್ತಾ ಇದೆ. ಬರ ಪರಿಹಾರ ಕೊಡ್ರಿ ಅಂತೇಳಿ ಅಂಗಲಾಚಿದ್ವಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಂದನೆ ಮಾಡಲಿಲ್ಲ. ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಹಲವಾರು ಅನುದಾನಗಳನ್ನು ನಿಲ್ಲಿಸಿಬಿಟ್ರು, ಕೊಡಲಿಲ್ಲ. ಟ್ಯಾಕ್ಸ್ ಡೆವಲ್ಯೂಷನ್ ಇದರಲ್ಲಿ ಯಾವ ಪ್ರಮಾಣದಲ್ಲಿ ಕಡಿತ ಮಾಡಬೇಕು, ನಾವು ಕೊಡ್ತಕ್ಕಂಥದ್ದು ಎಷ್ಟು, ನಮ್ಮ ಶ್ರಮ ಏನು, ಅದಕ್ಕೇನು ನ್ಯಾಯದ ಕಲ್ಪನೆನೇ ಇಲ್ವೇ? ಈ ಪ್ಲ್ಯಾನಿಂಗ್ ಕಮಿಷನನ್ನು ತೆಗೆದ ಮೇಲೆ ಈ ಒಂದು ನಮ್ಮ ರಾಷ್ಟ್ರದಲ್ಲಿ ಈ ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲೂ ಸಹಿತ ಅತ್ಯಂತ ದೊಡ್ಡ ಅನ್ಯಾಯ ಆಗೋದಕ್ಕೆ ಪ್ರಾರಂಭ ಆಗಿದೆ. ಆ ಹಿನ್ನೆಲೆಯೊಳಗೆ ನಮ್ಮ ನ್ಯಾಯವನ್ನು ನಾವು ಕೇಳಬೇಕು. ನಾವು ಕೊಟ್ಟ ಟ್ಯಾಕ್ಸು ಅದು ನಮ್ಮ ಹಕ್ಕದು, ಅದರಲ್ಲಿ ಸರಿಯಾದ ಭಾಗ ಬರಬೇಕು. ನಮ್ಗೆ ಅರ್ಥ ಆಗುತ್ತೆ, ಎಲ್ಲಿ ಅಭಿವೃದ್ಧಿ ಆಗಿಲ್ಲ ಅಲ್ಲಿ ನೀವು ನಮಗಿಂತ ಇನ್ನೂ 10% ಜಾಸ್ತಿ ಕೊಡಿ, 15% ಜಾಸ್ತಿ ಕೊಡಿ, 20% ಜಾಸ್ತಿ ಕೊಡಿ, 25% ಜಾಸ್ತಿ ಕೊಡಿ. ಆದರೆ ನೀವು ಮಾಡ್ತಾ ಇರೋದೇನು ಅಂದರೆ, ಧ್ವನಿ ಇಲ್ಲದ ಸಣ್ಣ ರಾಜ್ಯಗಳನ್ನು ಈ ರೀತಿ ಆರ್ಥಿಕವಾಗಿ ಅದುಮತಕ್ಕಂಥದ್ದು ಏನು ನೀತಿ ಇದೆ, ಇದನ್ನು ಯಾರೂ ಸಹಿಸೋದಿಲ್ಲ. ಕರ್ನಾಟಕದ ಜನರ ಕಲ್ಯಾಣಕ್ಕಾಗಿ ಏನೂ ನಿಮ್ಮದು ಮಾತೂ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ನ್ಯಾಯವನ್ನು ಕೊಡಬೇಕನ್ನುವಂಥ ಆ ಸ್ಪಂದನೆ ಇಲ್ಲ. ಆ ಹಿನ್ನೆಲೆಯೊಳಗೆ ಅನಿವಾರ್ಯವಾಗಿ ಇವತ್ತು ನಾವು ಪ್ರೊಟೆಸ್ಟ್ ಮಾಡೋದಕ್ಕೆ ಬಂದಿದ್ದೇವೆ. ನಾಳೆ ಪ್ರೊಟೆಸ್ಟ್ ಮಾಡ್ತೀವಿ. ನಮ್ಮ ಕೇಂದ್ರ ಸರ್ಕಾರಕ್ಕೆ ಕಣ್ಣು ತರಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಇವತ್ತು ಅನಿವಾರ್ಯವಾಗಿ ನಾವು ಬಂದಿದ್ದೇವೆ. ಇದು ಸಚಿವ ಎಚ್.ಕೆ. ಪಾಟೀಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಅಜ್ಜಿ ಜೊತೆಗೆ ಹರೀಶ್, ಟಿವಿ9 ನವದೆಹಲಿ.